ಬಸವಲಿಂಗಾಯ ನಮಃ. ಪಶುವೆನಿಸದಮಲ ಸುರದೇನು, ಮರವೆಂದೆನಿಸದ ಸಮಕಲ್ಪವೃಕ್ಷ, ಕಲ್ಲೆನಿಸಿಕೊಳ್ಳದಿಹ ಮಿಸುಪ ಚಿಂತಾರತ್ನ, ಕಣಿಯೆನಿಸಿಕೊಳ್ಳದಿಹ ಮಹಾಪುರುಷ, ತೃಣವೆನಿಸಿಕೊಳ್ಳದಿಹ ಹೊಸ ಮರುಜವಣಿ, ಮನಂ ನುಡಿ ನೋಟ ಕೈಗಳೆಸೆವುತಿಹ ಪಂಚಪುರುಷವಾಗಿ ರಂಜಿಸುವ ಬಸವ ದಂಡಾಧೀಶ ಶರಣು ಮತ್ಪ್ರಾಣೇಶ ಭವನಾಶ ಭಕ್ತಿಕೋಶ. ವಿಶ್ವಗುರು ಧರ್ಮಪಿತ ಮಂತ್ರಪುರುಷ ಬಸವಣ್ಣನವರನ್ನು ಎನ್ನರುನ್ ಮಂದಿರದಲ್ಲಿ ಧ್ಯಾನಿಸಿಕೊಂಡು, ಚಿತ್ತರಗಿ ವಿಜಯ ಮಹಾಂತೇಶ್ವರನ್ನು ಸ್ಮರಿಸಿಕೊಂಡು, ಪರಮ ಪೂಜ್ಯ ಡಾಕ್ಟರ್ ಲಿಂಗೈಕ್ಯ ಮಹಾಂತಪ್ಪಗಳವರನ್ನು ಸ್ಮರಿಸಿಕೊಂಡು, ಗುರು ಮಹಾಂತಪ್ಪಗಳವರ ಚರಣಾರೊಂದಗಳಲ್ಲಿ ಶರಣೆಂದು ಎಲ್ಲ ಆತ್ಮೀಯ ಶರಣ ಬಂಧುಗಳೇ, ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ. ಸಮಾಜದಲ್ಲಿ ಎರಡು ರೀತಿಯ ದೃಷ್ಟಿಯವರು ಇರ್ತಾರೆ. ಒಂದು ಕುಕ್ಕುಟ ದೃಷ್ಟಿ, ಮತ್ತೊಂದು ಗೃದ್ರ ದೃಷ್ಟಿ ಅಂತಾರೆ. ಕುಕ್ಕುಟ ದೃಷ್ಟಿ, ಇನ್ನೊಂದು ಗೃದ್ರ ದೃಷ್ಟಿ. ಅವ್ರು ಹೇಗಿರ್ತಾರೋ ಮುಂದಿನವ್ರು ಹಂಗೆ ಕಾಣ್ತಿರ್ತಾರೆ. ಅವರು ಗೃದ್ರ ದೃಷ್ಟಿ ಅಂದರೆ ಹೇಗಿರುತ್ತೆ ಅಂದರೆ, ನೀವೊಂದು ದೊಡ್ಡ ತಾಟ್ ತಗೋರಿ, ಆ ತಾಟ್ನಲ್ಲಿ ಇವೇನೇನು ಇದಾವಲ್ಲ, ಸ್ವೀಟು, ಧಾರವಾಡ ಪೇಡೆ, ಮೈಸೂರು ಪಾಕು, ನಿಮ್ಮ ಅಮೀನ್ಗಡ ಕರದಂಟು, ಇಂಥವೆಲ್ಲ ಸ್ವೀಟು, ಜಾಂಗೀರು, ಚಿರೋಟಿ ಇವನ್ನೆಲ್ಲ ಹಾಕಿಡ್ರಿ. ಅದ್ರ ಮಧ್ಯೆ ಒಂದು ಹೊಲಸು ನಾರೋ ಮಾಂಸ ತುಂಡು ಹಾಕಿಡ್ರಿ. ಹದ್ದು ಅಲ್ಲಿಂದ ಬಂದು ಏನು ಹುಡುಕುತ್ತೆ ಗೊತ್ತಾ? ನಿಮ್ಮ ಚಿರೋಟಿ ಮುಟ್ಟಂಗಿಲ್ಲ, ನಿಮ್ಮ ಮೈಸೂರು ಪಾಕ್ ಮುಟ್ಟೋದಿಲ್ಲ, ಧಾರವಾಡ ಪೇಡ ಮುಟ್ಟೋದಿಲ್ಲ. ಏನು ಮುಟ್ತದದು? ಆ ಹೊಲಸು ನಾರೋದನ್ನೇ ತಗೊಂಡು ಹೋಗ್ತದೆ. ಕೋಳಿ ನೀವೇನೇ ಹೊಲಸು ಹಾಕಿದ್ರು ಅದನ್ನೆಲ್ಲ ತೆಗೆದು ಅಕ್ಕಿ ಕಾಳು ಇಂಥ ಒಳ್ಳೆಯದನ್ನೇ ಆರಿಸ್ಕೊಂಡು ತಿಂತದಂತ. ಹಂಗೆ ನಮ್ಮದು ಕೆಲವ್ರ ದೃಷ್ಟಿಗಳು ಹೇಗಿರ್ತದೆ ಅಂದರೆ, ಕೆಟ್ಟವರಿಗೆ ಕೆಟ್ಟದ್ದೇ ಕಾಣ್ತದೆ, ಒಳ್ಳೆಯವರಿಗೆ ಒಳ್ಳೆಯದೇ ಕಾಣ್ತದೆ. ಒಂದ್ಸರಿ ಬಿಜ್ಜಳ ಮಹಾರಾಜ ಏನು ಮಾಡಿದ್ನಂತೆ, ನನ್ನ ಕಡೆ ಲಕ್ಷ್ಯ ಕೊಡ್ರಿ, ಬಸವಣ್ಣವರನ್ನು ಮತ್ತು ಕೊಂಡಿ ಮಂಚಣ್ಣನನ್ನು ಕರೆದು ಹೇಳಿದ್ರಂತೆ ಬಿಜ್ಜಳ ಮಹಾರಾಜ, ನಮ್ಮ ರಾಜ್ಯದಲ್ಲಿ ಮಂಚಣ್ಣವರೇ ಯಾರಾದರೂ ಕೆಟ್ಟವರಿದ್ದರೆ ಒಂದಿಬ್ಬರನ್ನ ಕರ್ಕೊಂಬರ್ರಿ ಅಂದ್ರಂತ. ಯಾರಾದರೂ ಕೆಟ್ಟವ್ರು ಸಿಕ್ಕರೆ ನಮ್ಮ ರಾಜ್ಯದಲ್ಲಿ ಒಂದಿಬ್ಬರನ್ನ ಕರ್ಕೊಂಬರ್ರಿ. ಬಸವಣ್ಣವ್ರಿಗೆ ಹೇಳಿದ್ನಂತ ಮಹಾರಾಜ, ಬಸವಣ್ಣವರೇ ನಮ್ಮ ರಾಜ್ಯದಲ್ಲಿ ಯಾರಾದರೂ ಒಂದಿಬ್ಬರು ಒಳ್ಳೆ ಕೆಟ್ಟವರು ಸಿಕ್ಕರೆ, ಕೊಂಡಿ ಮಂಚಣ್ಣನಿಗೆ ಹೇಳಿದರು ಒಳ್ಳೆಯವರು ಸಿಕ್ಕರು ಒಂದಿಬ್ಬರನ್ನ ಕರ್ಕೊಂಬರ್ರಿ ಅಂತ. ಬಸವಣ್ಣವ್ರಿಗೆ ಹೇಳಿದರು ನಮ್ಮ ರಾಜ್ಯದಲ್ಲಿ ಯಾರಾದರೂ ಕೆಟ್ಟವರು ಸಿಕ್ಕರು ಒಂದಿಬ್ಬರು ಕರ್ಕೊಂಡು ಬರ್ರಿ. ಇಬ್ಬರು ಹುಡ್ಕೊಂಡು ಹೋದರು. ಬೆಳಗ್ಗೆಯಿಂದ ಸಾಯಂಕಾಲ ತನಕ ಹುಡುಕಿದ್ರು. ಇಬ್ಬರು ಒಬ್ಬೊಬ್ಬರೇ ಬಂದರು. ಒಬ್ಬೊಬ್ಬರೇ ಬಂದಾಗ ಬಸವಣ್ಣವ್ರಿಗೆ ಕೇಳಿದರು, ಬಸವಣ್ಣವರೇ ನಮ್ಮ ರಾಜ್ಯದಲ್ಲಿ ಯಾರೋ ಕೆಟ್ಟವ್ರು ಸಿಗಲಿಲ್ವ ನಿಮಗೆ? ಅದಕ್ಕೆ ಬಸವಣ್ಣವ್ರು ಹೇಳಿದ್ರಂತೆ, ಮಹಾಪ್ರಭು ಎಲ್ಲರನ್ನೂ ಹುಡುಕ್ತಾ ಹೋದೆ, ಪ್ರತಿಯೊಬ್ಬರನ್ನೂ ನೋಡ್ತಾ ಹೋದೆ, ಎಲ್ಲರಲ್ಲೂ ಒಂದಲ್ಲ ಒಂದು ಒಳ್ಳೆಯ ಗುಣ ಇರ್ತಿತ್ತು, ಬಹುಶಃ ಕೆಟ್ಟವನಿದ್ರೆ ನಾನು ಒಬ್ಬನೇ ಇರಬೇಕು ಅಂತ ಒಬ್ಬನೇ ಬಂದೆ. ಕೊಂಡಿ ಮಂಚಣ್ಣವ್ರಿಗೆ ಕೇಳಿದ್ರಂತ, ಮಂಚಣ್ಣವರೇ ನಮ್ಮ ರಾಜ್ಯದಲ್ಲಿ ಯಾರೂ ಒಳ್ಳೆಯವರು ಸಿಗಲಿಲ್ಲ ನಿಮಗೆ? ಅದಕ್ಕೆ ಮಂಚಣ್ಣ ಹೇಳ್ದ, ನಾ ಎಲ್ಲರನ್ನೂ ಹುಡುಕ್ತಾ ಹೋದೆ, ಪ್ರತಿಯೊಬ್ಬರನ್ನೂ ನೋಡ್ತಾ ಹೋದೆ, ಪ್ರತಿಯೊಬ್ಬರಲ್ಲೂ ಒಂದಲ್ಲ ಒಂದು ಕೆಟ್ಟ ಗುಣಗಳಿದ್ದೇ ಇರ್ತಿತ್ತು, ಬಹುಶಃ ಈ ರಾಜ್ಯದಲ್ಲಿ ಒಳ್ಳೆಯವನಿದ್ರೆ ನಾ ಒಬ್ಬನೇ ಇರಬೇಕು ಅಂತ ಒಬ್ಬನೇ ಬಂದೆ. ಒಳ್ಳೆಯವರಿಗೆ ಒಳ್ಳೆಯದೇ ಕಾಣ್ತದೆ, ಕೆಟ್ಟವರಿಗೆ ಕೆಟ್ಟದ್ದೇ ಕಾಣುತ್ತದೆ. ಹಾಗಾಗಿ ಬಸವಣ್ಣನ ಬಗ್ಗೆ ಇಂಥ ಏನಾದರೂ ತಪ್ಪುಗಳನ್ನು ಹುಡುಕ್ಲಿಕ್ಕೆ ಕಾಯ್ತಾ ಇದ್ರು. ಈ ಮದುವೆ ಆಗಿದ್ದೇ ತಡ, ಪಟ್ಟಭದ್ರ ಹಿತಾಸಕ್ತರೇನಿದ್ರು, ಜಾತಿವಾದಿಗಳೇನಿದ್ರು, ಇವರೆಲ್ಲರೂ ಎದ್ದು ನಿಲ್ತಾರೆ. ಎದ್ದು ನಿಂತು ಬಸವಣ್ಣವರು ಧರ್ಮ ವಿರೋಧಿ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ. ಇದನ್ನು ತಪ್ಪು ಅಂತ ಒಪ್ಕೊಂಡ್ಲೇಬೇಕು ಅಂತ ಹೇಳಿದಾಗ, ಇದು ಮಾನವರಲ್ಲಿ ನಡೆದಂಥ ಮದುವೆ. ಅದು ಸಮಾನ ಧರ್ಮೀಯರು, ಅವರು ಲಿಂಗವಂತರು, ಇವರು ಲಿಂಗವಂತರು. ಹಾಗಾಗಿ ಇಲ್ಲಿ ಬೇರೆ ಬೇರೆ ಅಂತರ್ಜಾತಿ ವಿವಾಹನೇ ಅಲ್ಲ, ಇದು ಸಮಾನ ಧರ್ಮೀಯರಲ್ಲಿ ನಡೆದಿರ್ತಕ್ಕಂಥ ಮದುವೆ. ಹಾಗಾಗಿ ಇಲ್ಲಿ ತಪ್ಪು ಅನ್ನೋ ಪ್ರಶ್ನೆನೂ ಇಲ್ಲ, ಒಪ್ಕೊಳ್ಳುವಂಥದ್ದು ಇಲ್ಲೇ ಇಲ್ಲ. ಆಗ ಬಿಜ್ಜಳ ಮಹಾರಾಜ ಬಸವಣ್ಣವ್ರಿಗೆ ಹೇಳಿದರು, ಇವತ್ತು ಬಸವಣ್ಣನವರ ತ್ಯಾಗ ಬಲಿದಾನವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಯಾಕೆ ಹೇಳ್ತೀನಿ ಮಾತಂದರೆ, ಇವತ್ತು ಇಡೀ ಬಸವಣ್ಣನ ಜೀವನ ಬಾಲ್ಯದಿಂದ ಹಿಡಿದು ಕೊನೆಯವರೆಗೂ ಅವರು ಬ್ರಾಹ್ಮಣರಲ್ಲಿ ಹುಟ್ಟಿದ್ರು, ಹೌದಿಲ್ರಿ?
ಈ ಜಗತ್ತಿನಲ್ಲಿರೋ ಎಲ್ಲ ಹಕ್ಕು ಬಾಧ್ಯತೆಗಳು ಎಲ್ಲರಿಗಿಂತ ಮೊದಲು ಬಸವಣ್ಣನಿಗೆ ಸಿಕ್ತಿತ್ತು. ಭೂಸುರ ಅನ್ನೋ ಜಾತಿಯಲ್ಲಿ ಹುಟ್ಟಿರ್ತಕ್ಕಂಥ ಬಸವಣ್ಣ, ಹೌದಾ? ಆಮೇಲೆ ಎಲ್ಲ ಸಿಕ್ತಿದ್ರು ಕೂಡ ನನಗಷ್ಟೇ ಸಿಕ್ಕರೆ ಸಾಲದು, ನನಗೆ ಸಿಲ್ಲುವಂಥ ಸೌಲಭ್ಯ ಇಡೀ ಜಗತ್ತಿನ ಅತ್ಯಂತ ಕಟ್ಟ ಕಡೆ ಮನುಷ್ಯ ಅಂತ ಯಾರನ್ನು ಕರೀತಾರೆ ಅವರಿಗೂ ಸಿಗಬೇಕು ಅಂತೇಳಿ 7-8 ವರ್ಷಕ್ಕೆ ಹುಟ್ಟಿದಾಗಿಂದನೂ ತಿಳುವಳಿಕೆ ಬರುವಾಗಿಂದನೂ ಕೂಡ ಸಮಾಜವನ್ನು ಪ್ರತಿಭಟಿಸ್ತಾ ಬಂದರು. ಎಲ್ಲರನ್ನೂ ಎದುರಾಕ್ಕೊಳ್ತಾ ಬಂದರು. ಎದುರಾಕ್ಕೊಳ್ತಾ ಬಂದಾಗ ಏನು ಸಮಸ್ಯೆ ಆಗುತ್ತೆ ಅನ್ನೋದು ನಿಮಗೆ ಅದರಲ್ಲೂ ಇಳಕಲ್ಲಿದ್ದಲ್ಲೂ ಚೆನ್ನಾಗಿ ಗೊತ್ತು ನಿಮಗೆ. ಮಹಾನ್ ತಪ್ಪುಗಳವರು ಏನು ಸಮಸ್ಯೆಗಳನ್ನು ಸತ್ಯದಲ್ಲಿ ಯಾರು ನಡೀತಾ ಇದ್ದಾರೆ ಎಲ್ಲರೂ ಸಮಸ್ಯೆಗಳನ್ನು ಎದುರಿಸಿದ್ದಾರೆ. ಎಲ್ಲರೂ ಸಮಸ್ಯೆಗಳನ್ನು ಎದುರಿಸಿದ್ದಾರೆ. ಯಾರನ್ನು ಸಮಾಜ ನಾವು ಹೇಳ್ತೀವಲ್ಲ, ಅವರು ಸತ್ತ ಮೇಲೆ ಅವರು ಗದ್ಗೆ ಪೂಜೆ ಮಾಡೋರು ನಾವು, ಅವ್ರ ಫೋಟೋಕ್ಕೆ ಮಾಲೆ ಹಾಕೋರು ನಾವು. ಅವ್ರು ಬದುಕಿದ್ದಾಗ ಯಾರನ್ನು ನಾವೇನು ಸುಮ್ಮನೆ ಬಿಡೋರು ಅಲ್ಲ. ಆದರೆ ನೀವು ಅವರು ಬಹಳ ಏನೂ ತೊಂದರೆ ಕೊಡೋದಿಲ್ಲ, ಅವರು ಮುಗ್ಧರು ಅಂಥೇಳಿ ನಾವೇನಾದ್ರು ಅವರಿಗೆ ತೊಂದರೆ ಕೊಟ್ಟರೆ ಬಸವಣ್ಣವ್ರು ಹೇಳ್ತಾರೆ, ಆವಿನ ಎಡೆಯ ತೆಗೆದುಕೊಂಡು ಕೆನ್ನೆಯ ತುರಿಸಿಕೊಂಬಂತೆ, ಹುಲಿಯ ಮೀಸೆಯ ನಿಡಿದು ಒಲಿದು ಯಾಲೆಯ ನಾಡಿದಂತೆ. ಶಿವಶರಣರ ಜೊತೆ ಮರೆತು ಸರಸವಾಡಿದರೆ, ಗೊತ್ತಿದ್ದಲ್ಲ ಮರೆತು ಸರಸವಾಡಿದರೆ ಆವಿನ ಎಡೆಯ ತೆಗೆದುಕೊಂಡು ಕೆನ್ನೆಯ ತುರಿಸಿಕೊಂಬಂತೆ. ನನ್ನ ಕೆನ್ನೆ ಕಡಿತಾ ಇದೆ, ಕೆನ್ನೆ ತುರಿಸ್ತಾ ಇದೆ ಅಂತೇಳಿ ಆವಿನ ಎಡೆ ತಗೊಂಡು ತುರಿಸ್ಕೊಳ್ಳಿಕ್ಕೆ ಹೋದ್ರೆ ಏನು ಮಾಡ್ತದದು? ಕಚ್ಚುತ್ತದೆ. ನನಗೆ ಜೋಕಾಲಿ ಆಡಂಗಾಗಿದೆ ಅಂತ ಹುಲಿ ಮೀಸೆ ಹಿಡ್ಕೊಂಡು ಜೋಕಾಲಿ ಆಡಕ್ಕೆ ಹೋದ್ರೆ ಏನು ಮಾಡ್ತದೆ? ಹಂಗೆ ಉದಾರ ಹೃದಯಿಗಳು ಶರಣರು, ಮಹಾತ್ಮರು ಉದಾರ ಹೃದಯಿಗಳು, ಅವರು ಕ್ಷಮಿಸ್ಬೋದು. ಆದರೆ ದೇವರು ತನ್ನ ಮಕ್ಕಳ ನೋವನ್ನು ಯಾವತ್ತೂ ಕ್ಷಮಿಸೋದಿಲ್ಲ. ಅದಕ್ಕೆ ತಕ್ಕ ಪ್ರಾಯಶ್ಚಿತ್ತ, ಅದಕ್ಕೆ ತಕ್ಕ ಶಿಕ್ಷೆಯನ್ನು ಅನುಭವಿಸಲೇಬೇಕಾಗ್ತದೆ. ಹಾಗಾಗಿ ಬಸವಣ್ಣನವರಿಗೆ ಬಿಜ್ಜಳ ಮಹಾರಾಜ ಹೇಳ್ತಾನೆ, ಬಸವಣ್ಣ ನೀ ಏನು ಈ ಸಮಾಜ ಸುಧಾರಣೆ, ಇಡೀ ಬಸವಣ್ಣನ ಜೀವನ ಹೇಗಿತ್ತು ಅನ್ನೋದಕ್ಕೆ ನಾ ಹೇಳ್ತೇನೆ. ಈ ಬಾಲ್ಯದಲ್ಲೇ ಪ್ರತಿಭಟಿಸಿದರು, ಸಮಾಜವನ್ನು ಎದುರಾಕ್ಕೊಂಡ್ರು. 8 ವಯಸ್ಸಿಗೆ ಮಹಿಳೆಯರಿಗೂ ಸಂಸ್ಕಾರ ಕೇಳಿದರು. ಅದು ಸಿಗದೇ ಇದ್ದಾಗ ಮನೆ ಬಿಟ್ಟು ಹೊರಗೆ ಬರ್ತಾರೆ. ಆಮೇಲೆ ಅವರು ಬಂದು ಪ್ರಧಾನಮಂತ್ರಿ ಆದ ಮೇಲೂ ಕೂಡ ಸಮಾಜದಲ್ಲಿ ಬದಲಾವಣೆ ತರುವಂಥ ಸಂದರ್ಭದಲ್ಲಿ ಬಿಜ್ಜಳ ಮಹಾರಾಜ ಹೇಳ್ತಾನೆ, ಇಂಥ ಎಲ್ಲ ಆಗಿ ಕೆಳಜಾತಿ ಸುಧಾರಣೆ 108 ಇವನ್ನೆಲ್ಲ ಬಿಟ್ಟು ನೀವು ಸುಮ್ಮನೆ ಪ್ರಧಾನಮಂತ್ರಿಯಾಗಿ ಅಧಿಕಾರದಲ್ಲಿರಬೇಕು ಅಂತನು. ಆಗಿದ್ರೆ ಮಾತ್ರ ನಿಮಗೆ ಪ್ರಧಾನಮಂತ್ರಿ ಸ್ಥಾನ. ನಾವಿವತ್ತು ಅಧಿಕಾರ ಬಿಡ್ಲಿಕ್ಕೆ ಎಷ್ಟು ಒದ್ದಾಡುತ್ತೀವಿ ನೋಡ್ತಿದ್ರಿಲ್ಲ ನೀವು ಟಿವಿನ. ಅದರ ಬಸವಣ್ಣವರು ಹೇಳ್ತಾರೆ, ನಾನು ಈ ಪ್ರಧಾನಮಂತ್ರಿ ಸ್ಥಾನ ಸ್ವೀಕಾರ ಮಾಡಿದ್ದೇ ಸಮಾಜದಲ್ಲಿ ಬದಲಾವಣೆ ತರಲಿಕ್ಕೆ. ಅದಕ್ಕೆ ಅವಕಾಶ ಇಲ್ಲ ಅಂದಾಗ ಈ ಅಧಿಕಾರದ ಅವಶ್ಯಕತೆಯೂ ನನಗೆ ಇಲ್ಲ. ಸೊಂಟ ಮುರಿದ ಸಿಂಹ, ಸೊಂಡಿಲು ಮುರಿದ ಆನೆ ನಿಷ್ಪ್ರಯೋಜಕವಾದಂತೆ ಸೇವೆಗೆ ಅವಕಾಶ ಇಲ್ಲದೆ ಇರತಕ್ಕಂಥ ಅಧಿಕಾರನೂ ಕೂಡ ನಿಷ್ಪ್ರಯೋಜಕ. ಇದರ ಅವಶ್ಯಕತೆ ನನಗಿಲ್ಲ. ಬಸವಣ್ಣವ್ರು ಕಿರೀಟ ತೆಗೆದ್ರು. ಹೋಗುವಾಗ ಬಿಜ್ಜಳನಿಗೆ ಹೇಳ್ತಾರೆ ಬಸವಣ್ಣವರು, ಉದಾರ ಹೃದಯಿಗಳು ಶರಣರು, ನೀವು ದೂರ್ತರ ಮಾತನ್ನು ಕೇಳಿ ಯಾವುದೇ ರೀತಿಯಲ್ಲಿ ಅವರಿಗೆ ಶಿಕ್ಷೆಯನ್ನು ಕೊಡಬೇಡ್ರಿ. ಅಕಸ್ಮಾತ್ ನೀವು ಶಿಕ್ಷೆ ಕೊಟ್ಟಿದ್ದೇ ಆದರೆ ಉದಾರ ಹೃದಯಿಗಳಾಗಿರ್ತಕ್ಕಂಥ ಶರಣರು ಕ್ಷಮಿಸಿದ್ರು ಕೂಡ ದೇವರು ತನ್ನ ಭಕ್ತರ ನೋವನ್ನು ಖಂಡಿತ ಕ್ಷಮಿಸೋದಿಲ್ಲ ಅಂತೇಳಿ ಬಸವಣ್ಣನವರು ಬಿಟ್ಟು ಬರ್ತಾರೆ. ಇಂಥ ಒಂದು ಅವಕಾಶಕ್ಕೋಸ್ಕರನೇ ಕಾಯ್ತಾ ಇತ್ತು ಕೊಂಡಿ ಮಂಚಣ್ಣನ ಕಂಪ್ನಿ. ಹೋಗಿ ಬಿಜ್ಜಳ ಮಹಾರಾಜನಿಗೆ ಹೇಳ್ತಾರೆ, ನಿಮ್ಮ ಮೇಲೆ ನಮ್ಮ ಸಿಂಹಾಸನಕ್ಕೆ ಮತ್ತೊಂದು ಏನು ಒಂದು ಆರೋಪವನ್ನು ಬರೆಸ್ತಾರೆ ಅಂದರೆ, ಅಲ್ಲಿ ಮದುವೆ ಆಯಿತು ಅನ್ನೋದಕ್ಕಿಂತ ಹೆಚ್ಚಾಗಿ ಚಾಲುಕ್ಯ ಅರಸನನ್ನು 3ನೇ ತೈಲಪ್ಪನನ್ನು ಬಂದಿಖಾನೆಯಲ್ಲಿ ಇಟ್ಟು ಬಿಜ್ಜಳ ಮಹಾರಾಜ ಅಧಿಕಾರ ಸ್ವೀಕಾರ ಮಾಡಿದ್ದ. ಇವರು ಕೊಂಡಿ ಮಂಚಣ್ಣ ಇವರೆಲ್ಲ ಏನು ಚಾಡಿ ಹೇಳ್ತಾರೆ ಅಂದರೆ, ಬಸವಣ್ಣನವರು ಜಂಗಮ ಸೈನ್ಯ ಅಂತ ನಿರ್ಮಾಣ ಮಾಡ್ತಾ ಇದ್ದಾರೆ. ಯಾಕೆ ಅಂದರೆ ಕಲ್ಯಾಣದಲ್ಲಿ ಹೇಗಿತ್ತು ಅಂದರೆ ಬಿಜ್ಜಳನಿಗಿಂತ ಒಂದು ಹೆಚ್ಚು ಒಂದು ಸ್ಥಾನ ಮಾನ ಗೌರವ ಯಾರಿಗಿತ್ತು ಅಂದರೆ ಬಸವಣ್ಣನಿಗಿತ್ತು. ಅನೇಕ ಚಾಲುಕ್ಯ ನಿಷ್ಠರು ಬಿಜ್ಜಳ ಮಾಡಿದ್ದ ಒಂದು ದ್ರೋಹ ಇಷ್ಟ ಇಲ್ಲದೆ ಇದ್ರೂ ಬಸವಣ್ಣನನ್ನು ನೋಡಿ ಸುಮ್ಮನೆ ಇದ್ರು. ಅವರು ಬಸವಣ್ಣನ ವ್ಯಕ್ತಿತ್ವವನ್ನು ನೋಡಿ ಸುಮ್ಮನೆ ಇದ್ದರು. ಚಾಲುಕ್ಯ ನಿಷ್ಠರಿಗೆ ಏನಾಗ್ತದೆ, ಇವರೆಲ್ಲ ಏನು ಚಾಡಿ ಹೇಳ್ತಾರೆ ಅಂದರೆ, ಬಸವಣ್ಣ ಜಂಗಮ ಸೈನ್ಯ ಅಂತ ನಿರ್ಮಾಣ ಮಾಡ್ತಾ ಇದ್ದಾರೆ, ನಿಮ್ಮನ್ನು ಸಿಂಹಾಸನದಿಂದ ಕೆಳಗಿಳಿಸಿ ಆ ತೈಲಪ್ಪ ಮಹಾರಾಜನನ್ನು ಕೂಡಿಸ್ಬೇಕು, ಪ್ರಸಂಗ ಬಂದರೆ ಬಸವಣ್ಣನೇ ಆ ಜಾಗದಲ್ಲಿ ಕೂಡಬೇಕು. ಒಂದಿಷ್ಟು ಸಿಡಿಮಿಡಿ ಆಗ್ತಿತ್ತು ಕೆಲವಾರು ಪ್ರಸಂಗಗಳಲ್ಲಿ. ಬಿಜ್ಜಳನಿಗೆ ನಾನೊಬ್ಬ ರಾಜ, ನನಗಿಂತ ಗೌರವ ಬಸವಣ್ಣನಿಗೆ ಸಿಗ್ತಾ ಇರೋದನ್ನು ನೋಡಿ
ಸಿಡಿಮಿಡಿ ಆಗ್ತಾ ಇತ್ತು, ಆದರೂ ತಡ್ಕೊಂಡಿದ್ದ. ಹಾಗಾಗಿ ಬಸವಣ್ಣನ ಬಗ್ಗೆ ಒಂದಿಷ್ಟು, ಆಮೇಲೆ ಕೊಂಡಿ ಮಂಚಣ್ಣ ಇವರೆಲ್ಲ ಅಧಿಕಾರ ಬಿಟ್ಟ ಮೇಲೆ ಬಂದು ಬಿಜ್ಜಳನಿಗೆ ಹೇಳ್ತಾರಂತೂ ನಮ್ಮ ಸಿಂಹಾಸನಕ್ಕೆ ಬಂದೊರಗಿದ ದೊಡ್ಡ ವಿಪತ್ತು ಪರಿಹಾರ ಆಯಿತು. ಇನ್ನು ನಾವು ಬಹಳ ಬೇಗ ಅಂತರ್ಜಾತಿ ವಿವಾಹ ಯಾರು ಅಧರ್ಮ ದಾರಿಯಲ್ಲಿ ನಡೀತಾ ಇದ್ದಾರೆ ಅವ್ರಿಗೆ ಶಿಕ್ಷೆಯನ್ನು ಕೊಡಬೇಕು ಅಂತ ಹೇಳಿದಾಗ ಬಿಜ್ಜಳ ಹೇಳ್ದ, ಮಂಚಣ್ಣ ನಿಮ್ಮನ್ನೇ ಪ್ರಧಾನಿ ಮಾಡಿದ್ದೀನಿ, ನೀವು ಯಾವ ರೀತಿ ಬೇಕೋ ಆ ರೀತಿ. ಮತ್ತೆ ಹೇಳ್ದಮ್ಮ, ಅಷ್ಟು ಸುಲಭವಾಗಿ ನಾವು ಶಿಕ್ಷೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಮಹಾಪ್ರಭು. ಬಸವಣ್ಣ ನಿಮಗಿಂತ ಹೆಚ್ಚಾಗಿ ಬೆಳೆದಿದ್ದಾನೆ. ಬಸವಣ್ಣ ಏನಾದರೂ ಅಧಿಕಾರ ಬಿಟ್ಟ ಸುದ್ದಿ ತಿಳಿದ್ರೆ ಜನ ರೊಚ್ಚಿಗೆ ಹೇಳ್ತಾರೆ. ಮತ್ತು ಏನು ಮಾಡಬೇಕು ಅಂತ ಕೇಳ್ದ ಬಿಜ್ಜಳ. ಅದಕ್ಕೆ ಕೊಂಡಿ ಮಂಚಣ್ಣ ಹೇಳ್ದ, ಬೆಳಗ್ಗೆ ಸೂರ್ಯ ಉದಯ ಆಗೋದ್ರೊಳಗೆ ಬಸವಣ್ಣ ಈ ಕಲ್ಯಾಣ ರಾಜ್ಯದ ಗಡಿಯನ್ನು ದಾಟಬೇಕು. ಹಾಗಂತ ಆಜ್ಞೆ ಹೊರಡಿಸ್ರಿ ಮಂಚಣ್ಣ, ನಿಮ್ಮನ್ನೇ ಪ್ರಧಾನಿ ಮಾಡಿದ್ದೀನಿ. ಅವನು ಆಜ್ಞೆ ಹೊರಡಿಸಿ ಒಂದು ಓಲೆ ಬಂತು. ಬಸವಣ್ಣವ್ರು ನೋಡಿದರು, ಆಗಲಿ ಅಂತ ಒಪ್ಕೊಂಡ್ರು. ಆಯಿತು ಅಂತ ಒಪ್ಕೊಂಡ್ರು. ಆಗ ಚನ್ನಬಸವಣ್ಣ ಅವರೆಲ್ಲ ಕೇಳ್ತಾರೆ, ಏನದು ರಾಜನಿರೂಪ ಅಂದಾಗ ಬಸವಣ್ಣವ್ರು ಹೇಳಿದರು, ನಾನು ಧರ್ಮ ವಿರೋಧಿ ಕಾರ್ಯ ಮಾಡಿದ್ದೀನಿ ಅಂತೇಳಿ ನನಗೆ ಗಡಿಪಾರು ಶಿಕ್ಷೆಯನ್ನು ವಿಧಿಸಲಾಗಿದೆ. ಆವಾಗ ಮಡಿವಾಳ ಮಾಚಯ್ಯ ಕೇಳ್ತಾರೆ, ನೀವು ಯಾಕೆ ಇದಕ್ಕೆ ಒಪ್ಕೊಂಡ್ರಿ? ಇವು ಬಳೆ ತೊಟ್ಟ ಕೈಗಳಲ್ಲ, ರುದ್ರಾಕ್ಷಿಯ ಕಂಕಣವನ್ನು ಕಟ್ಟಿರ್ತಕ್ಕಂಥ ನಾವು ಸತ್ಯ ಧರ್ಮಗಳ ರಕ್ಷಣೆಗಾಗಿ ಪಣ ತೊಟ್ಟವರು. ನೀವು ಯಾಕೆ ಇದಕ್ಕೆ ಒಪ್ಕೊಂಡ್ರಿ? ನಾವು ಹೋರಾಟ ಮಾಡ್ತೀವಿ ಅಂದಾಗ ಬಸವಣ್ಣ ಒಂದು ಮಾತನ್ನು ಹೇಳ್ತಾರೆ, ರಕ್ತಪಾತನೇ ಸೂಕ್ತ ಪರಿಹಾರ ಅಲ್ಲ. ಇತಿಹಾಸದಲ್ಲಿ ನನ್ನ ಹೆಸರು ರಕ್ತಾಕ್ಷರಗಳಲ್ಲಿ ಉಳಿಯುವ ಇಚ್ಛೆನೂ ನನಗೆ ಇಲ್ಲ. ರಕ್ತಪಾತ ಮಾಡೋದು ಬೇಡ. ಆಗಲಿ, ನೀವೆಲ್ಲರೂ ಶರಣರನ್ನ ಸುಖ ದುಃಖಗಳು ಕಾಡಬಾರ್ದು, ನೀವೆಲ್ಲ ನಗನಗ್ತಾ ಬೀಳ್ಕೊಡ್ರಿ ಅಂತೇಳಿ ಬಸವಣ್ಣನವರು ಅಲ್ಲಿಂದ ದಾಟಿ ಬರ್ತಾರೆ. ನಂತರ ಜಗದೇವ ಮಲ್ಲಿಬಮ್ಮ ಅಂತಕ್ಕಂಥವ್ರು, ಅವರು ಬಂದಿಖಾನೆಯಲ್ಲಿ ಚಾಲುಕ್ಯನಿಷ್ಠರು, ಬಂದಿಖಾನೆಯಲ್ಲಿರ್ತಕ್ಕಂಥವ್ರು ಒಂದಿಷ್ಟು ಬಸವಣ್ಣ ಪ್ರಧಾನಮಂತ್ರಿ ಆಗಿರೋದನ್ನು ನೋಡಿ ತಡ್ಕೊಂಡಿದ್ರು. ಬಿಜ್ಜಳ ಅವನನ್ನು ತೈಲಪ್ಪನನ್ನು ಇಳಿಸಿ ಅವರಿಗೆ ಮನಸ್ಸಿಲ್ಲದೆ ಇದ್ದರೂ ಕೂಡ ಬಸವಣ್ಣನ ವ್ಯಕ್ತಿತ್ವವನ್ನು ನೋಡಿ ಸುಮ್ಮನಿದ್ರು. ಯಾವಾಗ ಬಸವಣ್ಣನಿಗೊಂದು ಘಟನೆಯನ್ನು ಬರೀತಾರೆ, ಜಗದೇವ ಮಲ್ಲಿಬಮ್ಮ ಕಲ್ಯಾಣದಲ್ಲಿ ಈ ರೀತಿ ಒಂದಿಷ್ಟು ಗಲಾಟೆ ಶುರುವಾದಾಗ, ಆ ಬಂದಿಖಾನೆಯಿಂದ ತಪ್ಪಿಸ್ಕೊಂಡು ಹೋದಾಗ ಅವ್ರ ತಾಯಿ ಏನು ಮಾಡ್ತಾಳಂತೆ ಅಂದರೆ ನೆಲದ ಮೇಲೆ ಊಟ ಹಾಕ್ತಾಳಂತ, ಅವ್ರಿಗೆ ನೆಲದ ಮೇಲೆ ಊಟ ಹಾಕ್ತಾಳಂತ. ಆವಾಗ ಅವರು ಮಕ್ಕಳು ಕೇಳ್ತಾರೆ, ಜಗದೇವ ಮಲ್ಲಿಬಮ್ಮ ಅವ್ವ ನಮಗೆ ಯಾಕೆ ನಾಯಿಗೆ ಹಾಕಿದಂಗೆ ನೆಲದ ಮೇಲೆ ಊಟ ಹಾಕ್ತಾ ಇದ್ದೀರಿ ಅಂದಾಗ, ಅಂಥ ಮಹಾಪುರುಷ ಬಸವಣ್ಣನವರಿಗೆ ಗಡಿಪಾರು ಶಿಕ್ಷೆ ಕೊಟ್ಟಂಥ ದ್ರೋಹಿ ಬಿಜ್ಜಳ ಇರೋವರೆಗೂ ನಾನು ನಿಮಗೆ ನೆಲದ ಮೇಲೆ ಊಟ ಹಾಕ್ತೀನಿ ಅಂತ ಹೇಳ್ತಾಳಂತ. ಆವಾಗ ಖಂಡಿತ ನಾ ಅದನ್ನು ಕೊಂದು ಬಂದೇ ನಾವು ತಾಟ್ನಲ್ಲಿ ಊಟ ಮಾಡ್ತೀವಿ ಅಂಥೇಳಿ ಅವರು ದೀವಟ್ಟಿಗೆ ವೇಷದಲ್ಲಿ, ಮಾರು ವೇಷದಲ್ಲಿ ಬಂದು ಬಿಜ್ಜಳನನ್ನು ಕೊಂದು ಹೋಗ್ತಾರೆ ಅಂತಕ್ಕಂಥದ್ದನ್ನು ಒಂದು ರೀತಿ ಇದರಲ್ಲಿ ಇದು ಶುರುವಾಗ್ತದೆ. ಅಂಥ ಸಂದರ್ಭದಲ್ಲಿ ಇವರೇನು ಕೊಂಡಿ ಮಂಚಣ್ಣ ಜಾತಿವಾದಿಗಳಿದ್ರು, ಎಲ್ಲೆಲ್ಲಿ ಒಂಚೂರು ಲಾಂಛನದಾರಿಗಳಿದ್ರು, ಅವರದ್ದೆಲ್ಲ ಉದ್ದೇಶ ಏನಾಗಿತ್ತು ಸಂಪ್ರದಾಯವಾದಿಗಳದು ಅಂದರೆ, ಶರಣರು ಬದುಕಿದ್ರೂ ಪರವಾಗಿಲ್ಲ, ಅವರು ರಚನೆ ಮಾಡಿರ್ತಕ್ಕಂಥ ವಚನಗಳೇನಿದೆಯಲ್ಲ ಮುಂದಿನ ಪೀಳಿಗೆಗೆ ಉಳಿಬಾರ್ದು ಅನ್ನೋದು ಅವ್ರ ಉದ್ದೇಶ ಆಗಿತ್ತು. ಶರಣರ ಉದ್ದೇಶ ಏನಾಗಿತ್ತು ಅಂದರೆ, ನಾವು ಸತ್ರೂ ಪರವಾಗಿಲ್ಲ, ಮುಂದಿನ ಪೀಳಿಗೆಗೆ ವಚನಗಳು ಉಳಿಬೇಕು ಅಂತಕ್ಕಂಥ ಉದ್ದೇಶ ಅವ್ರದ್ದಾಗಿತ್ತು. ಬಸವಣ್ಣನವರು ಗಡಿಪಾರು ಶಿಕ್ಷೆ ಆದ ನಂತರ ಕೂಡಲ ಸಂಗಮಕ್ಕೆ ಬರ್ತಾರೆ. ಕೂಡಲ ಸಂಗಮದಲ್ಲಿ ಒಂದು ಕಲ್ಲಿನ ಗವಿ, ಮೊನ್ನೆ ನಾರಾಯಣಪುರ ಡ್ಯಾಮ್ ಕೊಟ್ಟೋ ತನಕನೂ ಕೂಡ ಅಲ್ಲೊಂದು ಕಲ್ಲಿನ ಗವಿ ಇತ್ತಂತೆ, ಕೆಲವರು ಹಿರಿಯರು ಹೇಳ್ತಾರದು. ಆ ಗವಿಯಲ್ಲಿ ಕೂತು ಅವ್ರ ವಚನಗಳೇ ಕೊನೆಗೆ, ಯಾಕೆಂದರೆ ಕೆಲವೆಲ್ಲ ಸಾಹಿತಿಗಳು ಅವ್ರ ಮನಸ್ಸಿಗೆ ಬಾಯಿಗೆ ಬಂದಂಗೆ ಮಾತಾಡೋದನ್ನು ನಾವು ನೋಡ್ತೀವಿ. ಅವರು ನದಿ ಹರ್ಕೊಂಡ್ರು, ಹೊಳೆ ಹರ್ಕೊಂಡ್ರು. ನೋಡ್ರಿ, ಅವರು ಪರಮಾತ್ಮನ ರಾಜ ತೇಜದಲ್ಲಿರ್ತಕ್ಕಂಥವ್ರು ಅವರು, ನಾವು ನಿಮ್ಮ ಅಲ್ಲ. ಅಂಥ ಹೇಡಿಗಳು ನದಿ ಹರ್ಕೊಂಡು ಸಾಯುವಂಥವರಲ್ಲ. ಯಾಕೆಂದರೆ ಅವರಿಗೆ ಭಗವಂತನ ಮೇಲೆ ಎಷ್ಟು ವಿಶ್ವಾಸ ಇತ್ತು ಅಂದರೆ, ಸ್ವತಃ ಬಸವಣ್ಣವರೇ ಹೇಳ್ತಾರೆ, ದೇವರು ನಮ್ಮನ್ನು ಹೆಂಗೆ ಕಾಯ್ತಾನೆ ಅಂದರೆ, ಹಾವು ಕಿಚ್ಚು ಮುಟ್ಟಿಹ ಶಿಶುವೆಂದು ಎತ್ತ ತಾಯಿ ಮಗನ ಬೆಂಬತ್ತಿ ಬಪ್ಪಂತೆ. ಬಪ್ಪೇಯ ನೀನು ಇಪ್ಪೇಯ ಕೂಡಲ ಸಂಗಮ ದೇವ ಅಂತಾರೆ. ಹಾವು ಕಿಚ್ಚು ಮುಟ್ಟಿಹ ಶಿಶುವೊಂದು, 1 ವರ್ಷದ 2 ವರ್ಷದ ಮಗು ಇರ್ತದೆ. ತಾಯಿ ಏನು ಮಾಡ್ತಾಳೆ ಅಂದರೆ, ಮಗು ಎಲ್ಲಿ ಹೋಗಿ ಬೆಂಕಿಯ ಕೈ ಇಟ್ಟುಬಿಡತ್ತೋ, ಮತ್ತೆಲ್ಲಿ ಹೋಗಿ ಹುಳ ಉಪ್ಪಿ ಮುಟ್ಟಿಬಿಟ್ಟದೋ ಅಂತ ಸದಾ ಜಾಗ್ರತೆಯಿಂದ ಮಗುವಿಂದ ಹೆಂಗೆ ಬೆನ್ನಿತ್ತಿರ್ತಾಳೆ, ಹಾಗೆ ಪರಮಾತ್ಮ ನಮ್ಮಿಂದ ಹೇಗಿರ್ತಾನೆ ಅಂದರೆ ತಾಯಿಯೋಪಾದಿಯಲ್ಲಿ. ಅಷ್ಟು ಪರಮಾತ್ಮನಲ್ಲಿ ವಿಶ್ವಾಸ ಇಟ್ಟಂಥವರು. ನಾನು ಕೂಡಲ ಸಂಗಮ ದೇವರ ರಾಜತೇಜದಲ್ಲಿಪ್ಪೆನಾಗಿ ಆನಿ ಬಿಜ್ಜಳ ಗಂಜುವೆನೆ ಅಂತ ಹೇಳ್ತಾರೆ. ಇಂಥವರೆಲ್ಲ ಉಲುಮಾನವರಿಗೆ ಹೆದರುವಂಥವರಲ್ಲ ಶರಣರು. ಹಾಗಾಗಿ ಬಸವಣ್ಣರ ಕೊನೆಯ ಸಮಯದಲ್ಲಿ ಬರೆದಿರ್ತಕ್ಕಂಥ ವಚನಗಳಿದ್ದಾರೆ. ಉತ್ತಿತ್ತು
ಉತ್ತು ಬೆಳೆದಿತ್ತು, ಬೆಳೆಯ ಕೊಯ್ದಿತ್ತು, ಇನ್ನು ಕೂಡಲ ಸಂಗಮ ದೇವ ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವನ್ನು ಕುರಿಸಿ, ಲಿಂಗವೆಂಬ ಎಲೆಯಾಯಿತು, ಆಚಾರವೆಂಬ ಕಾಯ ಇತ್ತು, ನಿಷ್ಪತ್ತಿ ಎಂಬ ಹಣ್ಣಾಯಿತು, ನಿಷ್ಪತ್ತಿ ಎಂಬ ಹಣ್ಣು ತಾನು ತೊಟ್ಟು ಕಳಚಿ ಬೀಡುವಲ್ಲಿ ಕೂಡಲ ಸಂಗಮ ದೇವ ತನಗೆ ಬೇಕೆಂದು ಎತ್ತಿಕೊಂಡ ಅಂತ ಹೇಳ್ತಾರೆ. ಅಂದರೆ ಶರಣರಲ್ಲಿ ಯೋಗ ಸಾಧನೆಯಲ್ಲಿ ನಮಗೆ ಶರೀರ ಬೇಡ ಅಂದಾಗ ಬಿಡುವಂಥ ಶಕ್ತಿ ಅವರಲ್ಲಿ ಇತ್ತು. ಆ ಯೋಗ ಸಾಧನೆ ಇವೇನು ಗೊತ್ತಿಲ್ಲದೆ ಇರತಕ್ಕಂಥ ನಾವು ನಮಗೆ ಬೇಕಾದಂಗೆ ಮಾತಾಡೋದು ಅಲ್ಲ. ಹಾಗಾಗಿ ಬಸವಣ್ಣನವರು ಲಿಂಗೈಕ್ಯರಾದರು, ಅವರಿಗೆ ಬೇಡ ಅನ್ನಿಸ್ದಾಗ ಆ ಯೋಗದಿಂದ ಅವರು ಶರೀರವನ್ನು ಬಿಟ್ಟರೆ ವಿನಃ ಅವರು ನದಿ ಹಾರಿಕೊಂಡ್ರು ಅಂತಕ್ಕಂಥದ್ದಲ್ಲ. ಇಲ್ಲಿ ಕಲ್ಯಾಣದಲ್ಲಿ ಶರಣರು ಏನು ಮಾಡಿದ್ರು ಅಂದರೆ, ಎಲ್ಲೆಲ್ಲಿ ಲಿಂಗಧಾರಿಗಳು ಲಾಂಛನಧಾರಿಗಳು ಕಾಣ್ತಾರೆ ಇವರನ್ನೆಲ್ಲ ಕೊಲ್ಲಲಿಕ್ಕೆ ಶುರು ಮಾಡಿದಾಗ ಶರಣರು ಮುಂದಿನ ಪೀಳಿಗೆಗೆ ನಾವು ನಿರ್ಮಾಣ ಮಾಡಿರ್ತಕ್ಕಂಥ ಈ ವಚನಗಳೇನಿದೆ ಇದು ಉಳಿಬೇಕು ಅಂತೇಳಿ ಅವರಿಗೆ ಎಷ್ಟೆಷ್ಟು ಒತ್ಕೊಳ್ಳಿಕ್ಕೆ ಸಾಧ್ಯ ಗಂಟುಗಳನ್ನು ಕಟ್ಟಿ ಅದನ್ನು ಬೆನ್ನ ಮೇಲೆ ಇಟ್ಕೊಂಡು ಕೈಯಾಗೊಂದು ಕತ್ತಿಯನ್ನು ಇಟ್ಕೊಂಡು ಅವರು ಈ ಕಡೆ ಉಳುವಿ ಕಡೆಗೆ ಬರ್ತಾರೆ. ಉಳುವಿ ಆ ಸಂದರ್ಭದಲ್ಲಿ ಗೋವಾ ರಾಜನ ಆಶ್ರಯದಲ್ಲಿತ್ತಂತೆ. ಆ ಗೋವಾ ರಾಜ ಒಂದಿಷ್ಟು ಬಿಜ್ಜಳನಿಗೆ ವಿರೋಧಿಯಾಗಿದ್ದ. ಹಾಗಾಗಿ ಒಂದಿಷ್ಟು ನಾವೆಲ್ಲ ಆಶ್ರಯವನ್ನು ಕೆಲವಾರು ದಿನ ಈ ಇದು ಗಲಾಟೆ ಮುಗಿಯೋ ತನಕ ಅಲ್ಲಿ ಇರಬಹುದು ಅನ್ನುವಂಥ ಒಂದು ಉದ್ದೇಶದಿಂದ ಅವರು ಸುಮಾರು ಅಂದರೆ ಬೇರೆ ಬೇರೆ ಗುಂಪುಗಳಾಗಿ ಆ ಕಡೆಗೆ ಬರ್ತಾರೆ. ಒಂದು ಗುಂಪು ಸೈನ್ಯಕ್ಕೆ ಸಿಕ್ಕರು, ಇನ್ನೊಂದು ಗುಂಪು ಸಿಗಬಾರ್ದು ಅಂತ ಒಂದು ಉದ್ದೇಶದಿಂದ. ಆಮೇಲೆ ಅದು ಬಸವಣ್ಣನ ಅಕ್ಕನಾಗಮ್ಮನ ತ್ಯಾಗ ಅಂತೂ ಕೂಡ ಇಡೀ ಕಲ್ಯಾಣದ ಒಂದು ಏನು ಬಸವಣ್ಣನಿಗೆ ಪ್ರಾರಂಭದಿಂದ ಹಿಡಿದು ಕೊನೆಯವರೆಗೂ ಕೂಡ ಬೆನ್ನೆಲುಬಾಗಿ ನಿಂತಂಥವ್ರು ಯಾರು ಅಂದರೆ ಅಕ್ಕನಾಗಮ್ಮ. ಆಕೆಯ ಒಂದು ನೇತೃತ್ವದಲ್ಲಿ ಎಲ್ಲ ಶರಣರು ಕೂಡ ಅವರು ಉಳುವಿ ಕಡೆಗೆ ಬರ್ತಾರೆ. ಅಲ್ಲಲ್ಲಿ ದಾರಿಯಲ್ಲಿ ಯುದ್ಧಗಳಾಗ್ತದೆ, ಸುಮಾರು ಜನ ಶರಣರು ಲಿಂಗೈಕ್ಯರಾಗುವಂಥ ಸಂದರ್ಭಗಳು ಬರ್ತದೆ. ಆಮೇಲೆ ಕೆಲವಾರು ದಿನಗಳು ಅವರು ಉಳುವಿಯಲ್ಲಿ ಉಳಿದಂಥವರು, ಅದು ಚನ್ನಬಸವಣ್ಣವ್ರಿಗೆ ಯುದ್ಧದಲ್ಲಿ ಪೆಟ್ಟಾಗಿರುತ್ತೆ, ನನಗಿನ್ನು ಮುಂದೆ ಬರಲಿಕ್ಕಾಗಲ್ಲ, ನಾನು ಇಲ್ಲೇ ಉಳಿವೆ ಅಂದರು, ಅದಕ್ಕೆ ಉಳುವಿ ಅಂತ ಹೆಸರು ಬಂತು ಅಂತಕ್ಕಂಥದ್ದನ್ನು ಕೂಡ ಹೇಳ್ತಾರೆ. ಆಮೇಲೆ ಉಳಿದಿರ್ತಕ್ಕಂಥವ್ರನ್ನ ಸ್ವಲ್ಪ ಜನನ ಕಟ್ಟಿಕೊಂಡು ಅಕ್ಕನಾಗಮ್ಮ ತಮ್ಮನನ್ನು ಕಳ್ಕೊಂಡಿರ್ತಾಳೆ, ತನ್ನ ಮಗನನ್ನು ಕಳ್ಕೊಂಡಿರ್ತಾರೆ. ಕಲ್ಯಾಣದಲ್ಲಿ ಕ್ರಾಂತಿ ಆಯಿತು, ಅನೇಕ ಶರಣರು ಪ್ರಾಣವನ್ನು ಬಿಟ್ಟರು. ಇವರೆಲ್ಲ ಬಿಟ್ಟರು ಕೂಡ ಆಕೆ ಧೃತಿಗಿಡದೆ ಮತ್ತೆ ಉಳಿದಿರ್ತಕ್ಕಂಥವ್ರನ್ನ ರುದ್ರಮುನಿ ದೇವರನ್ನ, ನುಲಿಯ ಚಂದಯ್ಯ ಕೆಲವರನ್ನು ಕಟ್ಕೊಂಡು ಆಕೆ ಮತ್ತೆ ಶಿವಮೊಗ್ಗ ಭಾಗದಲ್ಲಿ ಬರ್ತಾಳೆ. ಶಿವಮೊಗ್ಗ ಭಾಗದಲ್ಲಿ ಈಗೇನು ಬಾಳೆಹೊನ್ನೂರು ಇದೆಯಲ್ಲ ಅದರ ಪಕ್ಕದಲ್ಲೇ ಎಣ್ಣೆ ಹೊಳೆ ಅಂತ ಅಲ್ಲಿ ಸಮಾಧಿ ಇದೆ ಆಕೆದು, ಅಕ್ಕನಾಗಮ್ಮನ ಸಮಾಧಿ. ಬಾಳೆಹೊನ್ನೂರು ಪೀಠವನ್ನು ಸ್ವತಃ ಅಕ್ಕನಾಗಮ್ಮನೇ ಅಲ್ಲಿ ಒಂದು ಪೀಠವನ್ನು ಮಾಡಿ ರುದ್ರಮುನಿ ದೇವರನ್ನ ಆ ಪೀಠಕ್ಕೆ ಕೂಡಿಸ್ತಾಳೆ. ಧರ್ಮ ಪ್ರಚಾರ ಮಾಡಲಿಕ್ಕೆ ಅಲ್ಲೆಲ್ಲ ಸುತ್ತಮುತ್ತ ಆಕೆ ಬದುಕು ಇರೋವರೆಗೂ ಕೂಡ ಆ ವಚನಗಳ ಒಂದು ರಕ್ಷಣೆ ಮತ್ತು ಅದರ ಪ್ರಚಾರವನ್ನು ಮಾಡ್ತಾಳೆ ಅಂತಕ್ಕಂಥದ್ದನ್ನು ನಾವು ನೋಡ್ತೇವೆ. ಶರಣರು ನೂರಾರು ಜನ ಪ್ರಾಣ ಕೊಟ್ಟು ನಮಗೆ ವಚನಗಳನ್ನು ಉಳಿಸ್ಕೊಟ್ಟಿದ್ದಾರೆ. ಎಂತಹ ಅಮೂಲ್ಯವಾಗಿರ್ತಕ್ಕಂಥ ವಚನ ಅಂದರೆ ಇವತ್ತು ನಾವ್ಯಾರೂ ಪ್ರಾಣ ಕೊಡೋದು ಬೇಕಿಲ್ಲ, ಆದರೆ ಅವರು ಕೊಟ್ಟು ಉಳಿಸಿರೋ ವಚನಗಳನ್ನು ಪೋಗು ಒಳಕಟ್ಟಿ ಅವರದಂತೂ ನೀವು ಹಲವಾರು ಬಾರಿ ಕೇಳಿದಿರಿ. ಆ ಉಳಿದಿರ್ತಕ್ಕಂಥ ವಚನಗಳನ್ನು ಅವರು ಸಂಗ್ರಹ ಮಾಡಿ ಅದು ಎಷ್ಟು ಶ್ರಮಪಟ್ಟು ಇಡೀ ತಮ್ಮ ಹೊಲ ಮನೆ ಎಲ್ಲನೂ ಮಾರಿ ಎಂಥ ಒಂದು ಪರಿಸ್ಥಿತಿಯಲ್ಲಿ ಅವರು ವಚನಗಳು ನಿಮ್ಮೆಲ್ಲರಿಗೂ ತಲುಪಲಿ ಮುಟ್ಲಿ ಎನ್ನುವಂಥ ಒಂದು ಅವರ ಪ್ರಾಮಾಣಿಕ ತ್ಯಾಗ. ಬಸವಣ್ಣನವರ ತ್ಯಾಗ ಅಂತೂ ಅವರು ಪ್ರಧಾನಮಂತ್ರಿಯಾಗಿರಬಹುದಾಗಿತ್ತಲ್ಲ, ಯಾರ ಸಲುವಾಗಿ ಇಡೀ ಜೀವನವನ್ನು ತ್ಯಾಗ ಮಾಡಿದರು. ಇವತ್ತು ನಮ್ದು ಏನೂ ತ್ಯಾಗ ಇಲ್ಲ, ನಮ್ದೇನೂ ಬಲಿದಾನ ಇಲ್ಲ, ನಮ್ದೇನೂ ಸಮಾಜಕ್ಕೆ ಕೊಡುಗೆ ಇಲ್ಲ. ಬಸವಣ್ಣ ಗುರು ಭಕ್ತ ಅಂತ ಇವರು ಗುರುಗಳಂತ. ಒಬ್ಬ ವ್ಯಕ್ತಿ ನಾವು ಶ್ರೇಷ್ಠ ಕನಿಷ್ಠ ಅಂತ ಕರೆಯೋದು ತ್ಯಾಗ ಬಲಿದಾನದಿಂದನೇ ವಿನಃ ನೀನು ಎಲ್ಲ ಹುಟ್ಟಿ ಏನೋ ಮಾಡಿ ಅಂತ ಅರ್ಥ ಅಲ್ಲ ಅದು. ಹಾಗಾಗಿ ಇದರಂಥ ಅಜ್ಞಾನ ಮತ್ತೊಂದು ಇಲ್ಲ. ಬಸವಣ್ಣನವರನ್ನು ಅವರ ತ್ಯಾಗವನ್ನು ನಾವೇನಾದರೂ ಅರ್ಥ ಮಾಡ್ಕೊಳ್ಳಲಿಲ್ಲ ಅಂದರೆ ನಿಜವಾಗೂ ನಮ್ಮಂಥ ದುರ್ದೈವಿಗಳು ಮತ್ಯಾರೂ ಇಲ್ಲ. ಹಾಗಾಗಿ ಒಂದೇ ಒಂದು ಮಾತು ನಮ್ಮ ರಾಮ್ ಜಾಧವ್ ಅವರು ಯಾವಾಗಲೂ ಒಂದು ಮಾತನ್ನು ಹೇಳ್ತಿದ್ರು. ಅವರು ಅದೊಂದು ಘಟನೆ ಹೇಳ್ತೀನಿ ನಾನು. ಯಾವಾಗ ಭಾಷಣ ಮಾಡ್ಲಿಕ್ಕೆ ಹಚ್ಚಿದ್ರು ಒಂದು ಮಾತನ್ನು ಹೇಳ್ತಿದ್ರು. ಅವರು ಕ್ಷತ್ರಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ರಾಮ್ ಜಾಧವ್. ಬಸವಣ್ಣವ್ರ ಬಗ್ಗೆ ಅದು ಎಷ್ಟು ಅಭಿಮಾನ ಇತ್ತು ಅಂದರೆ ಅವರು ಹೇಳೋರು, ಎಲ್ಲಿ ವೀರಶೈವವೋ ಅಲ್ಲಿ ಗೊಂದಲದ ವೈಭವ. ಅದು ಅವರ ಸ್ವಭಾವ, ಅದು ಅವರ ಸ್ವಭಾವ.
ಕಾರಣ ಬಸವಣ್ಣನ ಅಭಾವ. ಕಾರಣ ಏನು? ಬಸವಣ್ಣನ ಅಭಾವ. ಬಸವಣ್ಣನನ್ನು ಸರಿಯಾಗಿ ತಿಳ್ಕೊಳ್ಳಾರದೇ ಇರೋದ್ರಿಂದ, ಬಸವಣ್ಣನ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಇರೋದರಿಂದ ಇಷ್ಟು ಗೊಂದಲಗಳು, ಇಷ್ಟು ಸಮಾಜದಲ್ಲಿ ಈ ಬಿರುಕುಗಳು ನೋಡಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಶರಣಾರ್ಥಿ.